ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯಶು ಪಾಕಶಾಲೆ. ನಾನಿವತ್ತು ಕರಿಮೀನು ಅಥವಾ ಒಣಮೀನಲ್ಲಿ ಹಸಿ ತೊಗರಿಕಾಳು ಬಳಸಿ ಯಾವ ರೀತಿ ಸಾಂಬಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ಹಸಿ ತೊಗರಿಕಾಳು ಅಥವಾ ಹಸಿ ಅವರೆಕಾಳಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅಥವಾ ಆ ಸೀಸನ್ ಇಲ್ಲ ಅಂದರೆ ನಾವು ಒಣ ಅವರೆಕಾಳಲ್ಲೋ ಅಥವಾ ಒಣ ಕಡಲೆಕಾಳಲ್ಲೂ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈ ಸೀಸನಲ್ಲಿ ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕುಕ್ಕರಲ್ಲಿ ಒಂದು 1/4 kg ಆಗೋಷ್ಟು ಹಸಿ ತೊಗರಿನ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ನಾವು ಸ್ವಲ್ಪ ತರಕಾರಿನೂ ಸೇರಿಸ್ಕೊಳ್ಳೋಣ. ಇಲ್ಲಿ ಒಂದು 3 ಮೂಲಂಗಿನ ನಾನು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು 2 ಗಡ್ಡೆ ಆಗೋಷ್ಟು ಆಲೂಗಡ್ಡೆನ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾವೆಲ್ಲ ಇದಕ್ಕೆ ಸೇರಿಸಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಯಿಸೋಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ನಾವು ಬೇಯಿಸ್ಕೋಬೇಕು. 1 ವಿಷಲ್ ಆದರೆ ಸಾಕಾಗುತ್ತೆ. ಎಲ್ಲ ಚೆನ್ನಾಗಿ ಬೆಂದೋಗಿರುತ್ತೆ. ನಾವು 1 ವಿಷಲ್ಗೆ ಇದನ್ನು ಬಿಟ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕ್ಲೋಸ್ ಮಾಡಿ 1 ವಿಷಲ್ ಬರ್ಸ್ತಾ ಇದ್ದೀನಿ. ಮತ್ತು ಇದು ವಿಷಲ್ ಬಂದ ತಕ್ಷಣ ಪ್ರೆಷರೆಲ್ಲ ಬಿಟ್ಬಿಡಬೇಕು. ಇವಾಗ ನಾವು ಇದನ್ನು ವಿಷಲ್ ಹೊಡೆಯೋ ಅಷ್ಟೊತ್ತಿಗೆ ಇದಕ್ಕೆ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿದೆ ಫ್ರೈ ಆದಮೇಲೆ ಇದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿನೂ ಸೇರಿಸ್ಕೊಂಡು ಆಮೇಲೆ ಅದು ಸ್ವಲ್ಪ ಫ್ರೈ ಆದಮೇಲೆ 1 ಟೊಮೆಟೊನ ಸೇರಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಟೊಮೆಟೊ ಮೆತ್ತಗಾದಮೇಲೆ ಇದಕ್ಕೆ ನಾನು ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. 1 ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು. ಈ ಕರಿಮೀನು ಒಣಮೀನು ಸಾರಿಗೆಲ್ಲನೂ ಸ್ವಲ್ಪ ಹುಳಿ ಮುಂದೆ ಇರಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ಹುಳಿ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಸೇರಿಸ್ಕೋಬೋದು. ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಮತ್ತು ಇದು ಸಾಂಬಾರು ಪೌಡ್ರು, ನಾವು ಸಾಮಾನ್ಯವಾಗಿ ಹುಳಿ ಸಾಂಬಾರಿಗೆಲ್ಲ ಯೂಸ್ ಮಾಡೋವಂಥ ಸಾಂಬಾರು ಪೌಡ್ರನ್ನ ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ. ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಕಡಿಮೆ ಹಾಕ್ಕೊಳ್ಳಿ. ಖಾರ ಇರುತ್ತಲ್ವ, ಅದಕ್ಕೆ ನೋಡ್ಕೊಂಡು ಹಾಕಬೇಕು. ಇಲ್ಲಿ ನಾನು ಅಚ್ಚದ ಖಾರದ ಪುಡಿ ಬಳಸ್ತಾ ಇಲ್ಲ, ಸಾಂಬಾರು ಪುಡಿನಲ್ಲೇ ಖಾರ ಇರೋದ್ರಿಂದ. ಮತ್ತು ಈ ಮಸಾಲೆ ಎಲ್ಲ ಸೇರಿಸ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು, ಇಲ್ಲಾಂದರೆ ಅದು ತಳ ಹಿಡಿಯುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಅದು ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಆಫ್ ಮಾಡಿಕೊಂಡು ರುಬ್ಕೊಳ್ಳೋದಷ್ಟೇ. ಹೀಗಿದೆ. ಒಣ ಮೀನು ತೊಗೊಂಡಿದ್ದೀನಲ್ಲ, ಅದನ್ನು ಒಂದು ಬಾಣಲೆ ಬಿಸಿ ಆದಮೇಲೆ ಹಾಕಿ ಒಂದು 2 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಸುಮ್ಮನೆ ಲೈಟಾಗಿ ಡ್ರೈ ಫ್ರೈಯೇ ಮಾಡ್ಕೋಬೇಕು. ನೋಡಿ, ಈ ಒಣ ಮೀನು ತುಂಬಾ ಟೇಸ್ಟಿಯಾಗಿರುತ್ತೆ. ಇದರಿಂದ ಒಂದು ಸ್ವಲ್ಪ ದೊಡ್ಡ ಮೀನು ಇರುತ್ತೆ, ಬಟ್ ನಾನು ಈ ಚಿಕ್ಕ ಮೀನು ತೊಗೊಂಡಿದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮೀನಲ್ಲಂತೂ ಒಂದು ಸರಿ ನೀವು ಮಾಡಿ ನೋಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ ಈ ಮೀನಲ್ಲಿ. ನಾವಿನ್ನೂ ಇದೇ ರೀತಿಯೇ ನಾವು ಸ್ವಲ್ಪ ದೊಡ್ಡ ಮೀನನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಾನಿವಾಗ ಇದನ್ನು ಒಂದು 2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು 3 ರಿಂದ 4 ಬಾರಿ ಚೆನ್ನಾಗಿ ತೊಳ್ಕೊಬೇಕು. ಇದರಲ್ಲಿ ತುಂಬಾ ನೋಡಿ ಈ ರೀತಿ ಗಲೀಜಿರುತ್ತೆ. ಅದಕ್ಕೋಸ್ಕರ ನಾವು ಅದು ಚೆನ್ನಾಗಿ ಇದಾಗೋವರೆಗೂ ಒಂದು 3 ರಿಂದ 4 ಬಾರಿ ಚೆನ್ನಾಗಿ ಇದನ್ನು ತೊಳ್ಕೊಂಡು ಆಮೇಲೆ ನಾವು ಇದನ್ನು ಯೂಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇದನ್ನು ಈ ರೀತಿ 3-4 ಸರಿ ತೊಳ್ಕೊಬೇಕಾಗುತ್ತೆ. ತೊಳೆದು ಅದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗಿದು ಬೆಂದಿದೆ. ಒಂದು ಸ್ವಲ್ಪ ನಾನಿಲ್ಲಿ ಪ್ರೆಷರ್ ಬಿಟ್ಬಿಟ್ಟಿದ್ದೀನಿ. ಆಮೇಲೆ ಇದಕ್ಕೆ ನಾನು ಒಂದು 3 ರಿಂದ 4 ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸಿ ನಾವು ಅದ್ರ ಜೊತೆನೇ ಮೊದಲನೇ ಬದನೆಕಾಯಿ ಹಾಕಿ ಬೇಯಿಸಿದ್ರೆ ಅದು ಸ್ವಲ್ಪ ನುಣ್ಣಗಾಗಿ ಹೋಗುತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಇದು ಲಾಸ್ಟಲ್ಲಿ ಬದನೆಕಾಯಿ ಹಾಕಿ ಬೇಯಿಸ್ತಿದ್ದೀನಿ. ಅದು ಒಂದು ಸ್ವಲ್ಪ ಮುಕ್ಕಾಲು ಬೆಂದಿದ್ರೆ ಸಾಕಾಗುತ್ತೆ. ಮುಕ್ಕಾಲು ಬೆಂದಾದಮೇಲೆ ನಾವು ಈಗ ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲೆ ಸೇರಿಸ್ಬೇಕು. ಮಸಾಲೆ ಸೇರಿಸಿ ನಮಗೆ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಂದು ಸ್ವಲ್ಪ ಈ ಸಾಂಬಾರೆಲ್ಲ ಒಂದು ಸ್ವಲ್ಪ ತೆಳ್ಳಗೆ ಇರಬೇಕು. ತೆಳ್ಳಗಿದ್ರೇ ಚೆನ್ನಾಗಿರೋದು ಈ ಟೇಸ್ಟು. ತುಂಬ ಮಂದಕ್ಕಿದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಈ ಸಾಂಬಾರು. ಮತ್ತು ಈ ಸಾಂಬಾರನ್ನ ಬರೀದೆ ಕುಡಿಯೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಈ ಒಣ ಮೀನು ಸಾಂಬಾರನ್ನೆಲ್ಲನೂ ನಾವು ತುಂಬ ನೆಗಡಿ ಕೆಮ್ಮು ಇದ್ದಾಗ ಈ ರೀತಿ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಅದು ಕಡಿಮೆ ಆಗುತ್ತೆ. ನಾವು ಈ ರೀತಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಆಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಸಾಂಬಾರಿಗೆ. ಇಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸರನ್ನ ಜಜ್ಜಿಟ್ಕೊಂಡಿರೋದನ್ನ ಹಾಕಿ ಸೇರಿಸ್ಕೊಂಡು ಅದು ಫ್ರೈ ಮಾಡ್ಕೋಬೇಕು. ಮತ್ತು ಇದಕ್ಕೆ ಒಂದು 10 ರಿಂದ 15 ಕರಿಬೇವಿನ ಎಲೆನೂ ಸೇರಿಸಿ ಚೆನ್ನಾಗಿ ಅದಕ್ಕೆ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಕುದೀತಾ ಇರೋ ಸಾಂಬಾರಿಗೆ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಅದು ಕುದೀತಾ ಇರಬೇಕು.
ನೀರು ನಾವು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ, ತೆಳುವಾಗಿದ್ದರೆ ತೆಳು ಹಾಕ್ಕೊಳ್ಳಿ, ಬೇಡ ಅಂದರೆ ಒಂದು ಸ್ವಲ್ಪ ಮಂದಕ್ಕೆ ಬೇಕು ಅಂದರೆ ಆ ರೀತಿಯೂ ಮಾಡ್ಕೋಬೋದು. ಇದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಈಗ ನಾವು ಇದಕ್ಕೆ ಆಗಲೇ ನಾವು ಫ್ರೈ ಮಾಡ್ಕೊಂಡು ತೊಳೆದಿಟ್ಕೊಂಡಿದ್ವಲ್ಲ ಮೀನನ್ನ ಸೇರಿಸ್ಕೋಬೇಕು. ಇದು ಜಾಸ್ತಿ ಹೊತ್ತು ಬೇಯೋದು ಬೇಕಾಗಿಲ್ಲ, ಒಂದು 2 ನಿಮಿಷ ಈ ಥರ ಕುದೀತಾ ಇರಬೇಕಾದ್ರೆ ಹಾಕಿ ಒಂದು 2 ನಿಮಿಷ ನಾವು ಈಗ ಇದನ್ನು ನೋಡಿ ತೊಳೆದಿಟ್ಕೊಂಡಿದ್ದೀನಿ, ಇದನ್ನು ಸೇರಿಸಿ ಒಂದು ನಿಮಿಷ ನಾವು 1 ಅಥವಾ 2 ನಿಮಿಷ ಬಿಟ್ಟು ಆಫ್ ಮಾಡಿಬಿಟ್ರೆ ಸಾಕಾಗುತ್ತೆ. ಅದು ಆಲ್ರೆಡಿ ಅದು ಕುಕ್ ಆಗೋಗ್ಬಿಟ್ಟಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ, ತುಂಬ ಬೇಗನೆ ಇದು ರೆಡಿ ಆಗೋಗುತ್ತೆ. 1 ನಿಮಿಷ ಇದು ಕುದಿಸಿ ನಾವು ಆಫ್ ಮಾಡಿದ್ರೆ ಸಾಕಾಗುತ್ತೆ. ಆಫ್ ಮಾಡಿ ನಾವು ಇದು ಮುಚ್ಚಿಟ್ಬಿಟ್ರೆ ಅದು ಚೆನ್ನಾಗಿ ಬೆಂದೋಗಿರುತ್ತೆ. ಇವಾಗ ನೋಡಿ ಆಲ್ರೆಡಿ ಇದು ಬೆಂದಿದೆ, ತುಂಬಾ ಚೆನ್ನಾಗಿ ಆಗಿದೆ ಸಾಂಬಾರು. ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಮೀನೆಲ್ಲನೂ, ಒಣಮೀನು. ನೀವು ಬೇಕಾದರೆ ಇನ್ನೂ ಕಮ್ಮಿ ತೊಗೊಂಡು ಮಾಡ್ಕೋಬೋದು. ಇದು ತುಂಬ ನಾವು ಒಂದು 7 ರಿಂದ 8 ಜನ ತಿನ್ನೋಷ್ಟು ಸಾಂಬಾರನ್ನ ನಾನು ಮಾಡ್ಕೊಂಡಿರೋದು. ನೀವು ಇನ್ನೂ ಕಡಿಮೆ ಕ್ವಾಂಟಿಟಿಯಲ್ಲಿ ಸಹ ಮಾಡ್ಕೋಬೋದು. ಇದು ಮುದ್ದೆ ಜೊತೆಗಾಗಲಿ ಅನ್ನದ ಜೊತೆಗಾಗಲಿ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು. ನೆಗಡಿ ಕೆಮ್ಮು ಆದ ಟೈಮಲ್ಲಿ ಈ ಥರ ಒಣಮೀನು ಸಾರು ಮಾಡಿದ್ರೆ ಅದು ನೆಗಡಿ ಕಮ್ಮಿಗೆ ಎಷ್ಟೋ ಕಮ್ಮಿ ಆಗುತ್ತೆ. ನೀವು ಒಂದ್ಸರಿ ಇದೇ ರೀತಿ ಮಾಡಿ ನೋಡಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲೀಸ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ತಪ್ಪದೆ ಮತ್ತಷ್ಟು ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಿ. ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜ್ನ ತಪ್ಪದೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.